ವಿದ್ಯಾಪೀಠ IAS ಮತ್ತು KS ತರಬೇತಿ ಸಂಸ್ಥೆ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರ ಒಂದು ಪ್ರೋತ್ಸಾಹ, ತಮ್ಮೆಲ್ಲರ ಒಂದು ಸಹಕಾರ, ನಿಮ್ಮೆಲ್ಲರ ಒಂದು ಸಪೋರ್ಟ್ ಇಂದ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ 1,000ಕ್ಕೆ ಅಂದ್ರೆ 1,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸುತ್ತಾ, ಸ್ನೇಹಿತರೆ, ಪ್ರತಿಯೊಂದು ದಿನ ನಿಮ್ಮ ಜೊತೆ ಒಂದೊಂದು ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಶಾರದಾ ವಿದ್ಯಾಪೀಠದಲ್ಲಿ ನಿಮ್ಮ ಪೊಲೀಸಿನ ಒಂದು ಕನಸನ್ನ ಹೊತ್ತಿಕೊಂಡು ಅದೆಷ್ಟೋ ವಿದ್ಯಾರ್ಥಿಗಳು ಒಂದು ಕನಸನ್ನ ಇಟ್ಕೊಂಡಿರ್ತೀರಾ. ಅದೇ ರೀತಿ ಏನು ಅಂತಂದ್ರೆ, ಶಾರದಾ ವಿದ್ಯಾಪೀಠದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕರೆದಿರುವಂತಹ ಅಧಿಸೂಚನೆ ಆಗಿರುವಂತಹ ರೈಲ್ವೆ ಪೊಲೀಸು ಮತ್ತು SI ಹುದ್ದೆಗಳಿಗೆ ವಿಶೇಷವಾದಂತಹ ತರಗತಿಗಳು ಇದೇ 15ನೇ ತಾರೀಕಿನಿಂದ ಆರಂಭವಾಗ್ತಾ ಇದ್ದಾವೆ. ತಾವೆಲ್ಲರೂ ಕೂಡ ಇದರ ಸದುಪಯೋಗ ಪಡೆದುಕೊಳ್ಳ್ರಿ ಅಂತ ಹೇಳ್ತಾ, ಏನು ಅಂತಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಚರ್ಚೆ ಮಾಡೋಣ. ಇತಿಹಾಸ ಅಂತ ಬಂತು ಅಂತಂದ್ರೆ ನಿಮ್ಮ ಕಣ್ಮುಂದೆ ಬರುವುದೇನು ಅಂತಂದ್ರೆ ಪ್ರಾಚೀನ ಭಾರತ ಇತಿಹಾಸ, ಆಧುನಿಕ ಕಾಲದ ಇತಿಹಾಸ, ಇದರ ನಡುವೆ ಬರುವುದು ಮಧ್ಯಕಾಲೀನ ಇತಿಹಾಸ, ಇನ್ನೊಂದು ವಿಶೇಷವಾಗಿ ಕರ್ನಾಟಕದ ಇತಿಹಾಸ ಅಂತ ಹೇಳ್ಬೋದು. ಸ್ನೇಹಿತರೆ, ನಾವು ಇವತ್ತೇನು ಅಂತಂದ್ರೆ ಪ್ರಾಚೀನ ಕಾಲದ ಇತಿಹಾಸದಲ್ಲಿ ಈ ದೇಶದಲ್ಲಿ ಇತಿಹಾಸಕ್ಕೆ ಆರಂಭ ಮತ್ತು ಒಂದು ಪುನಾದಿಗಳನ್ನ ಹಾಕಿ, ಇತಿಹಾಸದಲ್ಲಿ ರಾಜಕೀಯ ಐಕ್ಯತೆ ಇರಬಹುದು, ಇತಿಹಾಸದಲ್ಲಿ ತನ್ನ ಸಾಮ್ರಾಜ್ಯದ ಒಂದು ಏನು ಅಂತಂದ್ರೆ ಆದಿ ಎಲ್ಲಿಂದ ಆರಂಭವಾಯಿತು ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದಿಂದ ಆರಂಭವಾಯಿತು. ಸ್ನೇಹಿತರೆ, ನಾವು ಇವತ್ತೇನ್ ನೋಡೋಣ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಮೌರ್ಯ ಸಾಮ್ರಾಜ್ಯ ಅಂತ ಬಂತು ಅಂತಂದ್ರೆ ಈ ದೇಶದ ಅಖಂಡತೆಗೆ, ಈ ದೇಶದ ರಾಜಕೀಯ ಐಕ್ಯತೆಗೆ, ಈ ದೇಶದ ಸಾಮಾಜಿಕ ಐಕ್ಯತೆಗೆ ಬುನಾದಿ ಹಾಕಿದವರು ಯಾರು ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇತಿಹಾಸದ ಪುಟವನ್ನ ತೆಗೆದೇವು ಅಂತಂದ್ರೆ ನಮಗೆ ಇತಿಹಾಸದ ಪೂರ್ವ ಕಾಲವನ್ನ ಹುಡುಕ್ತಾ ಹೋದ್ರೆ, ನಮಗೆ ಇತಿಹಾಸ ಪೂರ್ವದ ನಂತರ ಕಾಲವನ್ನ ಹುಡುಕ್ತಾ ಬಂದೆವು ಅಂತಂದ್ರೆ ಸಾಮ್ರಾಜ್ಯ, ರಾಜ್ಯ, ಈ ವ್ಯವಸ್ಥೆಯನ್ನ ನೋಡಕ್ಕೆ ಆರಂಭ ಮಾಡಿದ್ವಿ ಎಲ್ಲಿಂದ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದಿಂದ ಅಂತ ಹೇಳ್ಬೋದು. ಮೌರ್ಯ ಸಾಮ್ರಾಜ್ಯ ಅಂತ ಬಂತು ಅಂದ್ರೆ ನಿಮ್ಮ ಮಂದಲ್ಲಿ ಫಸ್ಟ್ ಬರೋದೇನು ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ಬೋದು. ಸ್ನೇಹಿತರೆ, ಯಾಕಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ, ಒಬ್ಬ ಅತ್ಯಂತ ಕಡು ಬಡವದಲ್ಲಿ ಹುಟ್ಟಿರುವಂತ ಒಬ್ಬ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಅವನ ಪ್ರಧಾನಿಯಾದಂತ ಚಾಣಕ್ಯನಿಂದ ಪ್ರೋತ್ಸಾಹವನ್ನು ಪಡೆದು ನಂದರನ್ನ ಸಂಹಾರ ಮಾಡಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತ ಚಂದ್ರಗುಪ್ತ ಮೌರ್ಯ. ಯಾಕಂದ್ರೆ ಈ ಮೌರ್ಯ ಸಾಮ್ರಾಜ್ಯದ ಇತಿಹಾಸವನ್ನ ತಿಳ್ಕೋಬೇಕಾದ್ರೆ ಅರ್ಥಶಾಸ್ತ್ರವನ್ನ ಅರ್ಥ ಮಾಡ್ಕೋಬೇಕು. ಚಾಣಕ್ಯ ಬರೆದಂತ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಯಾರ ಒಬ್ಬ ಪ್ರಧಾನಿಯಾಗಿದ್ದ ಅಂತಂದ್ರೆ ಚಂದ್ರಗುಪ್ತ ಮೌರ್ಯನ ಪ್ರಧಾನಿಯಾಗಿದ್ದ ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು ಚಾಣಕ್ಯನ ಒಂದು ಪ್ರೋತ್ಸಾಹ, ಚಾಣಕ್ಯನ ಒಂದು ಸಪೋರ್ಟ್, ಚಾಣಕ್ಯನ ಕ್ಷಾತ್ರ ತೇಜಸ್ಸು, ಚಾಣಕ್ಯನ ಕೊಟ್ಟಂತಹ ಒಂದು ಕ್ಷಾತ್ರದ ಶಕ್ತಿ ಇದೆಯಲ್ಲ, ಈ ದೇಶದಲ್ಲಿ ಮೊದಲ ಸಾಮ್ರಾಜ್ಯದ ಉದಯಕ್ಕೆ ಕಾರಣವಾಯಿತು. ಸ್ನೇಹಿತರೆ, ಅದು ಒಂದೊಂದಾಗಿ ನೋಡ್ತಾ ಹೋಗೋಣ. ಏನು ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಮೇಲೆ ಪ್ರಶ್ನೆ ಕಡ್ಡಾಯವಾಗಿ ಬರುತ್ತೆ. ಯಾವ ರೀತಿ ಬರಬಹುದು, ಯಾವ ರೀತಿ ಪ್ರಶ್ನೆಯನ್ನ ಕೇಳಬಹುದು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಏನು ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಯಾಕಂದ್ರೆ ಐತಿಹಾಸಿಕ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಮುರಾ ಅನ್ನೋ ಒಂದು ಹೆಣ್ಣು ಮಗಳಿಗೆ ಹುಟ್ಟಿರುವಂತ ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ. ಆಮೇಲೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಇರಬಹುದು, ಮೆಗಸ್ತನಿಸನ ಇಂಡಿಕಾ ಇರಬಹುದು, ಆಮೇಲೆ ಕೌಟಿಲ್ಯನ ಅರ್ಥಶಾಸ್ತ್ರ ಇರಬಹುದು. ಹಲವಾರು ಐತಿಹಾಸಿಕವಾದಂತ ಕೃತಿಗಳಲ್ಲಿ, ಗ್ರಂಥಗಳಲ್ಲಿ ಈ ಮೌರ್ಯ ಸಾಮ್ರಾಜ್ಯದ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ಹಿಡಿದಿಟ್ಟಿದ್ದಾರೆ. ಇನ್ನೊಂದೇನು ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ ರಾಜವಂಶದ ಅಡಿಯಲ್ಲಿ ಭಾರತದ ಅಖಂಡ ರಾಜಕೀಯ ಏಕತೆಯನ್ನು ಸಾಧಿಸಿರುವಂತ ಒಂದು ಸಾಮ್ರಾಜ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಆಧುನಿಕ ಭಾರತವನ್ನ ಅಖಂಡತೆಯನ್ನ ಸಾಧಿಸಿರುವಂತ ಯಾರಾದ್ರೂ ಇದ್ರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳ್ಬೋದು. ಉಕ್ಕಿನ ಮನುಷ್ಯ, ಭಾರತದ ಬಿಸ್ಮಾರ್ಕ್, ಸಿವಿಲ್ ಸರ್ವಿಸ್ಗಳ ಪಿತಾಮಹ, ನಮ್ಮ ಹೈದರಾಬಾದ್ ಕರ್ನಾಟಕದ ವಿಮೋಚನದ ನೇತಾರ ಯಾರು ಅಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಧುನಿಕ ಭಾರತದ ನಿರ್ಮಾಪಕ ಅಂತ ಕರಿಬಹುದು. ಅದೇ ರೀತಿಯಾಗಿ ಭಾರತದ ಅಖಂಡ ರಾಜಕೀಯ ಏಕತೆಯನ್ನು ಸಾಧಿಸಿರುವ ಮನೆತನ ಯಾವ್ದಾದ್ರು ಇದ್ರೆ ಅದು ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ಬೋದು. ಏನ್ ಪ್ರಶ್ನೆ ಬರಬಹುದು ಅಂದ್ರೆ ನೋಡಿ ಸ್ನೇಹಿತರೆ, ಏನು ಅಂತಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ
ಭಾರತದಲ್ಲಿ ಮೊದಲ ಬಾರಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಅಖಂಡ ಐಕ್ಯತೆಯನ್ನು ಮೂಡಿಸಿದ ಮೊದಲ ರಾಜ್ಯ ಅಂಶ ಯಾವುದು? ರಾಜ್ಯ ಮನೆತನ ಯಾವುದು? ಭಾರತದಲ್ಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಈ ದೇಶದಲ್ಲಿ ಒಂದು ಅಖಂಡತೆಯನ್ನ ಏಕತೆಯನ್ನ ಸಾಧಿಸಿರುವಂತ ಮನೆತನ ಯಾವ್ದಾದ್ರು ಇದ್ರೆ ಯಾವುದು ಅನ್ನೋದನ್ನ ಆಪ್ಷನ್ ಅನ್ನ ನೋಡೋಣ. ಯಾವುದು ಅಂತ? ಆಪ್ಷನ್ ಎ ಕುಶಾಣರು, ಆಪ್ಷನ್ ಎ ಕುಶಾಣರು, ಆಪ್ಷನ್ ಬಿ ಮೌರ್ಯರು, ಯಾರು? ಮೌರ್ಯರು, ಆಪ್ಷನ್ ಸಿ ಶಾತವಾಹನರು, ಆಪ್ಷನ್ ಡಿ ಗುಪ್ತರು. ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ. ಯಾವುದು ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ. ಏನು ಅಂತಂದ್ರೆ ಈ ದೇಶದ ಅಖಂಡತೆಯನ್ನ, ಈ ದೇಶದ ಏಕತೆಯನ್ನ ಸಾಧಿಸಿರುವಂತ ಮೊದಲ ಮತ್ತು ಏಕೈಕ ಮನೆತನ ಯಾವುದು ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ಬೋದು. ಇತಿಹಾಸ ಎಲ್ಲಿಂದ ಆರಂಭವಾಗುತ್ತೆ? ರಾಜ್ಯರ ಇತಿಹಾಸ, ರಾಜವಂಶದ ಇತಿಹಾಸ ಎಲ್ಲಿಂದ ಆರಂಭವಾಗುತ್ತದೆ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದಿಂದ ಆರಂಭವಾಗುತ್ತೆ. ಅತ್ಯಂತ ಪ್ರಾಚೀನ ಮನೆತನ ಯಾವುದು ಅಂತ ಕೇಳ್ದ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ಬೋದು. ಈ ದೇಶದ ಅಖಂಡತೆಯ ರಾಜವಂಶದಲ್ಲಿ ತಗೊಂಡು ಬಂದವರು ಯಾರಾದ್ರೂ ಇದ್ರೆ ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ಬೋದು. ಸ್ನೇಹಿತರೆ, ಏನ್ ಪ್ರಶ್ನೆ ಕೇಳ್ತಾನೆ ನೋಡಿ ಅಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ಸಾಮ್ರಾಜ್ಯವನ್ನ ಕಟ್ಟಿರುವಂತ ರಾಜವಂಶ ಯಾವುದು ಅಂತ ಕೇಳ್ದ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ಬೋದು. ಸ್ನೇಹಿತರೆ, ನಮಗೆ ಮೌರ್ಯ ಸಾಮ್ರಾಜ್ಯ ಅಂತ ಬಂತು ಅಂದ್ರೆ ನಮ್ ಕಣ್ಣು ಪಟ್ಟಸಿ ಬರೋದೇನು ಅಂತಂದ್ರೆ ವಿಷ್ಣುಗುಪ್ತ, ಚಾಣಕ್ಯ, ಕೌಟಿಲ್ಯ. ಹೌದಾ? ಕೌಟಿಲ್ಯನ ಬಗ್ಗೆ ನಿಮಗೆ ಗೊತ್ತಿದೆ, ಚಾಣಕ್ಯನ ಬಗ್ಗೆ ನಿಮಗೆ ಗೊತ್ತಿದೆ, ವಿಷ್ಣುಗುಪ್ತನ ಬಗ್ಗೆ ಗೊತ್ತಿದೆ. ಇವು ಮೂರು ಹೆಸರು ಹೊಂದವರು ಯಾರು ಅಂತಂದ್ರೆ ಚಾಣಕ್ಯ. ಚಾಣಕ್ಯನಿಂದಲೇ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಕಟ್ಟಿತ್ತು. ಚಾಣಕ್ಯನಿಂದಲೇ ದೇಶದಲ್ಲಿ ಇತಿಹಾಸದ ಪುಟದಲ್ಲಿ ಮೌರ್ಯ ಸಾಮ್ರಾಜ್ಯ ಏನು ಅಂತಂದ್ರೆ ಒಂದು ಝಳಪಿಸಿದು. ಅದಕ್ಕೆ ಇದು ನೋಡ್ಬೇಕು ಅಂತಂದ್ರೆ ನಾವು ಚಾಣಕ್ಯನ ಬಗ್ಗೆ ತಿಳ್ಕೋಬೇಕು. ಚಾಣಕ್ಯ ಯಾರು? ಚಾಣಕ್ಯನಿಂದ ಈ ದೇಶದಲ್ಲಿ ಅಖಂಡ ಭಾರತದ ರಾಜ್ಯ ಸಾಮ್ರಾಜ್ಯ ಯಾವ ರೀತಿ ಕಟ್ಟಿದ್ರು? ಒಬ್ಬ ಸಾಮಾನ್ಯ ಮನುಷ್ಯನನ್ನ ತೆಗೆದುಕೊಂಡು ಹೋಗಿ ಒಂದು ದೇಶದ ಮೊದಲ ಸಾಮ್ರಾಜ್ಯದ ರಾಜನಾಗಿ ಮಾಡಿದಂತ ಚಾಣಕ್ಯನ ಬಗ್ಗೆ ತಿಳ್ಕೋಬೇಕಾಗುತ್ತೆ. ನಂದನನ್ನ ಸಂಹಾರ ಮಾಡಿ ಈ ದೇಶದ ಅಖಂಡತೆಯಲ್ಲಿ ಒಂದು ಸಾಮ್ರಾಜ್ಯವನ್ನ ಕಟ್ಟಿರುವಂತ ಚಾಣಕ್ಯನ ಬಗ್ಗೆ ನೋಡ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಏನು ಅಂತಂದ್ರೆ ನಾವು ಚಂದ್ರಗುಪ್ತನ ಬಗ್ಗೆ ಅಥವಾ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡ್ತೇವೆ ಅಂತಂದ್ರೆ ನಾವು ತಿಳ್ಕೋಬೇಕಾಗಿದ್ದು ಏನು ಅಂತಂದ್ರೆ ನಮಗೆ ಪಾಟ್ಲಿಪುತ್ರನ ಬಗ್ಗೆ ಗೊತ್ತಿರಬೇಕು. ಯಾಕಂದ್ರೆ ಪಾಟ್ಲಿಪುತ್ರ ಇಟ್ ಇಸ್ ಅ ಕ್ಯಾಪಿಟಲ್ ಆಫ್ ದ ಮೌರ್ಯ ಡೈನೆಸ್ಟಿ. ಆ ಮೌರ್ಯ ಡೈನೆಸ್ಟಿಯದ ಒಂದು ಕ್ಯಾಪಿಟಲ್ ಆಗಿತ್ತು, ಒಂದು ರಾಜಧಾನಿ ಆಗಿತ್ತು. ಯಾಕಂದ್ರೆ ಪಾಟಲಿಪುತ್ರ ಅಂತ ನಿಮ್ ಕಣ್ಣು ಬಂತು ಅಂತಂದ್ರೆ ಜೈನ ಧರ್ಮದ ಒಂದು ವಿಶೇಷತೆ ಇಲ್ಲಿದೆ, ಬೌದ್ಧ ಧರ್ಮದ ಒಂದು ವಿಶೇಷತೆ ಇದೆ, ಅಥವಾ ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯಗಳ ಒಂದು ಸ್ಥಳ ಅನ್ನೋದನ್ನು ಕೂಡ ಇಲ್ಲಿ ವಿಶೇಷತೆ ಇದೆ. ಏನು ಈ ಪಾಟ್ಲಿಪುತ್ರ ಅಂತಂದ್ರೆ ವಿದೇಶರಿಂದ ಪ್ರಶಂಸೆಗೆ ಮತ್ತು ವರ್ಣನೆಗೆ ಒಳಪಟ್ಟಂತ ಅತ್ಯಂತ ಪ್ರಾಚೀನ ನಗರ ಯಾವುದು ಅಂತಂದ್ರೆ ಈ ಪಾಟಲಿಪುತ್ರ ಅಂತ ಹೇಳ್ಬಹುದು. ಯಾಕಂದ್ರೆ ಇದು ಅತ್ಯಂತ ಸುಂದರವಾದಂತ ನಗರ. ಇದು ವಿದೇಶಿ ಪ್ರವಾಸಿಗರಿಂದ ಪ್ರಶಂಸೆಗೆ ಒಳಪಟ್ಟಂತ ಅತ್ಯಂತ ಸುಂದರವಾದಂತ ನಗರ ಪಾಟಲಿಪುತ್ರ. ಯಾಕಂದ್ರೆ ಪಾಟಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನಗಳು ನಡೆದವು. ಜೈನರ ಅದೆಷ್ಟೋ ಏನು ಅಂತಂದ್ರೆ ಸಂಘ ಸಂಸ್ಥೆಗಳು ಪಾಟಲಿಪುತ್ರದಲ್ಲಿ ಏನಾಯ್ತು ಸ್ಥಾಪನೆ ಆದವು. ಪಾಟಲಿಪುತ್ರದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಾವ್ ಏನ್ ನೋಡ್ಬೇಕು ಅಂತಂದ್ರೆ ವಿದೇಶಿಯರ ಪ್ರವಾಸಿಗ, ಚೀನಿ ಪ್ರವಾಸಿಗ ಪಾಹ್ಯಾನ, ಚೀನಿ ಪ್ರವಾಸಿಗ ಅಥವಾ ಚೀನಿ ಯಾತ್ರಿಕ ಪಾಹ್ಯಾನ ತನ್ನ ಕೃತಿಯಾದಂತ ಗೋಕೋಕಿ ಗ್ರಂಥದಲ್ಲಿ ಪಾಟ್ಲಿಪುತ್ರವನ್ನ ವರ್ಣಿಸಿದ್ದಾನೆ. ಚೀನಿ ಪ್ರವಾಸಿಗ ಪಾಹ್ಯಾನ ತನ್ನ ಕೃತಿಯಾದಂತ, ತನ್ನ ಗ್ರಂಥವಾದಂತ ಗೋಕೋಕಿ ಕೃತಿಯಲ್ಲಿ ಏನ್ ಮಾಡಿದ್ದಾನೆ ಅಂತಂದ್ರೆ ಪಾಟಲಿಪುತ್ರದ ಬಗ್ಗೆ ವರ್ಣನೆ ಮಾಡಿದ್ದಾನೆ. ಈ ದೇಶದ ಅಖಂಡತೆ ಬಗ್ಗೆ ವರ್ಣನೆ ಮಾಡಿದ್ದಾನೆ. ಇಷ್ಟು ಸುಂದರವಾಗಿತ್ತು ಈ ಪಾಟಲಿಪುತ್ರ, ಇಷ್ಟು ಅರಮನೆಗಳಿಂದ ಕೂಡಿತ್ತು, ಇಷ್ಟು ಒಂದು ಸುಂದರವಾದಂತ ನಗರದ ಬಗ್ಗೆ ಒಬ್ಬ ವಿದೇಶಿ ಪ್ರವಾಸಿಗ ಅಷ್ಟು ಅದ್ಭುತವಾಗಿ, ಅಷ್ಟು ರಮಣೀಯವಾಗಿ ಬರೆದಿದ್ದಾನೆ ಅಂತಂದ್ರೆ ಪಾಟಲಿಪುತ್ರ ಹೆಂಗಿತ್ತು ಅನ್ನೋದು ಯು ಶುಡ್ ಇಮ್ಯಾಜಿನ್ ಒನ್ ಪಾಯಿಂಟ್. ಯಾಕಂದ್ರೆ ಅವಾಗಿನ ಪಾಟ್ಲಿಪುತ್ರ ಇವಾಗ ಏನಂತ ಕರೀತಾರೆ ಅಂತಂದ್ರೆ ಪಾಟ್ನಾ, ಬಿಹಾರದ ಪಾಟ್ನಾವನ್ನ ಪಾಟಲಿಪುತ್ರ ಅಂತ ಕರೀತಾ ಇದ್ರು. ಸ್ನೇಹಿತರೆ, ಮೆಗಸ್ತನಿಸ್ನ ಇಂಡಿಕಾ, ಸೆಲೋಕಸನ ಒಬ್ಬ ರಾಯಭಾರಿ ತನ್ನ ಮೆಗಸ್ತನಿಸ್ನ ಇಂಡಿಕಾ ಗ್ರಂಥದಲ್ಲಿ ಕೂಡ ಏನ್ ಮಾಡಿದ್ದಾನೆ ಅಂದ್ರೆ ಶುಡ್ ರೈಟ್ ಅಬೌಟ್ ಪಾಟ್ಲಿಪುತ್ರದ ಬಗ್ಗೆ ಬರ್ತಿದ್ದಾನೆ. ಪಾಟ್ಲಿಪುತ್ರದ ಬಗ್ಗೆ ವರ್ಣನೆ ಮಾಡಿದ್ದಾನೆ. ಮೆಗಸ್ತನಿಸ್ನ ಇಂಡಿಕಾ ಗ್ರಂಥದಲ್ಲಿ ಕೂಡ ಏನು ಅಂತಂದ್ರೆ ಈ ಪಾಟ್ಲಿಪುತ್ರದ ಬಗ್ಗೆ ಬರೆದಿದ್ದಾನೆ.
ಮೌರ್ಯ ಮತ್ತು ಗುಪ್ತರ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ಪಾಟ್ಲಿಪುತ್ರವಾಗಿತ್ತು. ಮೌರ್ಯ ಮತ್ತು ಗುಪ್ತರ ಇಬ್ಬರ ರಾಜಧಾನಿ ಯಾವ್ದಿತ್ತು ಅಂತಂದ್ರೆ ಪಾಟ್ಲಿಪುತ್ರವಾಗಿತ್ತು. ಯಾಕಂದ್ರೆ ಪಾಟ್ಲಿಪುತ್ರ ಅಷ್ಟು ಸುಂದರವಾದಂತ ನಗರವಾಗಿತ್ತು. ಎಲ್ಲಿದೆ ಪಾಟ್ಲಿಪುತ್ರ ಇವಾಗಿಂದ ಅಂತಂದ್ರೆ ಬಿಹಾರದ ಪಾಟ್ನಾ ನಗರವನ್ನೇ ಪಾಟಲಿಪುತ್ರ ಅಂತ ಕರಿತಾ ಇದ್ರು ಸ್ನೇಹಿತರೆ. ಗೊತ್ತಿರ್ಲಿ, ಚೀನಿ ಯಾತ್ರಿಕ ಪಾಹ್ಯಾನ ತನ್ನ ಕೃತಿಯಾದಂತ ಗೋಕೋಕಿಯಲ್ಲಿ ಪಾಟ್ಲಿಪುತ್ರವನ್ನ ವರ್ಣನೆ ಮಾಡಿದ್ದಾನೆ. ಮೆಗಸ್ತನಿಸನ ಇಂಡಿಕಾ ಗ್ರಂಥದಲ್ಲಿ ಕೂಡ ಇದೆ. ಆಮೇಲೆ ಪಾಟ್ಲಿಪುತ್ರ ಮೌರ್ಯ ಸಾಮ್ರಾಜ್ಯ ಮತ್ತು ಗುಪ್ತ ಸಾಮ್ರಾಜ್ಯದ ಇಬ್ಬರ ರಾಜಧಾನಿಯಾಗಿತ್ತು ಸ್ನೇಹಿತರೆ. ಬೌದ್ಧ ಧರ್ಮದ ಸಮ್ಮೇಳನಗಳು, ಜೈನ ಧರ್ಮದ ಸಂಘ ಸಂಸ್ಥೆಗಳು ಅಲ್ಲಿಯೂ ಕೂಡ ರಚನೆ ಆಯಿತು. ಪಾಟ್ಲಿಪುತ್ರದ ವೈಶಿಷ್ಟ್ಯತೆನೇ ಅದೇ ಇತ್ತು. ಮುಂದಿನ ಹೋಗೋಣ. ಏನು ಅಂತಂದ್ರೆ, ನಾನು ಹೇಳಿದೆ ನಿಮಗೆ ಏನು ಅಂತಂದ್ರೆ ವಿಷ್ಣುಗುಪ್ತ, ಚಾಣಕ್ಯ, ಕೌಟಿಲ್ಯನ ಒಂದು ಶಪಥ ಈ ದೇಶದ ಒಂದು ಸಾಮ್ರಾಜ್ಯದ ಉದಯಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಚಾಣಕ್ಯ ಇಲ್ಲ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ ಉದಯವಾಗ್ತಿರ್ಲಿಲ್ಲ. ಚಾಣಕ್ಯ ಇಲ್ಲ ಅಂತಂದ್ರೆ ಈ ದೇಶದ ಅಖಂಡತೆ ಸಾಧ್ಯವಾಗ್ತಿರ್ಲಿಲ್ಲ. ಚಾಣಕ್ಯ ಇಲ್ಲ ಅಂದ್ರೆ ರಾಜಮಂಡಲ ಸಿದ್ಧಾಂತಗಳು, ಆಮೇಲೆ ರಾಜಕೀಯ ವ್ಯವಸ್ಥೆ ಬಗ್ಗೆ ನಮಗೆ ಕಲ್ಪನೆ ದೊರೀತಾ ಇರ್ಲಿಲ್ಲ ಅಂತೇಳಿ ಅತಿಶುಕ್ತ ಅನಿಸ್ಬಹುದು ನಾನು ಹೇಳೋದು. ಯಾಕಂದ್ರೆ ಈ ರಾಜಕೀಯ ವ್ಯವಸ್ಥೆ, ಸಾರ್ವಜನಿಕ ಆಡಳಿತ ವ್ಯವಸ್ಥೆ, ಸಪ್ತಾಂಗ ಸಿದ್ಧಾಂತ, ರಾಜಮಂಡಲ ಸಿದ್ಧಾಂತ, ಕೆಲವು ರಾಜರಿಗೆ ಸಂಬಂಧಪಟ್ಟಂತ ವ್ಯವಸ್ಥೆ ಬಗ್ಗೆ ಯಾರಾದರೂ ಪ್ರಾಚೀನ ಕಾಲದಲ್ಲಿ ಪ್ರಸ್ತಾವನೆ ಮಾಡಿದಾರೋ ಅಂತಂದ್ರೆ ಅದು ಏಕೈಕ ವ್ಯಕ್ತಿ ಯಾರು ಅಂತಂದ್ರೆ ಚಾಣಕ್ಯ ಅಂತ ಹೇಳಬಹುದು. ಚಾಣಕ್ಯನ ಒಂದು ಶಪಥ ಏನ್ ಮಾಡ್ತು ಅಂತಂದ್ರೆ ಈ ದೇಶದಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಯಿತು ಅಂತ ಹೇಳ್ಬೋದು. ಏನ್ ಪ್ರಶ್ನೆ ಬರಬಹುದು ಅಂತಂದ್ರೆ ಅರ್ಥಶಾಸ್ತ್ರದ ಲೇಖಕರು, ಈ ಅರ್ಥಶಾಸ್ತ್ರ ಅನ್ನೋದು ಯಾರು ಬರೆದಿದ್ದಾರೆ ಅಂತ ಕೇಳ್ಬೋದು. ಈ ಅರ್ಥಶಾಸ್ತ್ರವನ್ನ ಚಾಣಕ್ಯ ಅಥವಾ ಕೌಟಿಲ್ಯ ಬರೆದಿದ್ದು. ಯಾರು ಬರ್ತಿದ್ದು? ಚಾಣಕ್ಯ ಮತ್ತು ಅಥವಾ ಕೌಟಿಲ್ಯ. ಕೌಟಿಲ್ಯಗೆ ಇನ್ನೊಂದು ಹೆಸರೇನು ಅಂತಂದ್ರೆ ವಿಷ್ಣುಗುಪ್ತ. ಈ ಅರ್ಥಶಾಸ್ತ್ರವನ್ನ ಯಾವ ಉದ್ದೇಶ ಇಟ್ಕೊಂಡು ಬರೆದಿದ್ದಾರೆ ಅಂತಂದ್ರೆ ಸಾರ್ವಜನಿಕ ಆಡಳಿತ, ಕಾನೂನು ಮತ್ತು ರಾಜಕೀಯ ವ್ಯವಸ್ಥೆ ಬಗ್ಗೆ ಈ ಅರ್ಥಶಾಸ್ತ್ರದಲ್ಲಿರುವುದು. ಅದಕ್ಕೆ ಚಾಣಕ್ಯನ ಈ ಒಂದು ಅರ್ಥಶಾಸ್ತ್ರವನ್ನ ಶ್ಯಾಮಶಾಸ್ತ್ರಿ ಅವರು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಒಬ್ಬ ಗ್ರಂಥಪಾಲಕರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಬೆಳಕಿಗೆ ತಂದಿದ್ದು ಶ್ಯಾಮಶಾಸ್ತ್ರಿ ಅಂತ. ಅವಾಗ ಜಗತ್ತಿಗೆ ಗೊತ್ತಾಯ್ತು, ಅವಾಗ ಭಾರತಕ್ಕೆ ಗೊತ್ತಾಯ್ತು ಹೂ ರಿಟನ್ ದ ಎಕಾನಮಿ ಅನ್ನೋ ಈ ಒಂದು ಗ್ರಂಥವನ್ನ ಯಾರು ಬರ್ದರು ಅಂತಂದ್ರೆ ಚಾಣಕ್ಯ ಬರ್ದಿದ್ದು. ಜಗತ್ತಿಗೆ ಗೊತ್ತಾಯ್ತು ಶ್ಯಾಮಶಾಸ್ತ್ರಿ ಅವರ ಒಂದು ಪ್ರಯತ್ನದಿಂದ ಅರ್ಥಶಾಸ್ತ್ರದ ಒಬ್ಬ ಲೇಖಕ ಯಾರು ಅಂತ ನಮಗೆ ಗೊತ್ತಾಯ್ತು. ಮುಂದಿನ ನೋಡ್ರಿ, ಚಾಣಕ್ಯನ ನಿಜವಾದ ಹೆಸರೇನು? ಕೌಟಿಲ್ಯ, ವಿಷ್ಣುಗುಪ್ತ, ವಿಶಾಖದತ್ತ, ಆರ್ಯಭಟ್ಟ. ಅವನ ಒಂದು ನಿಜವಾದ ಹೆಸರು ಏನಿತ್ತು ಅಂತಂದ್ರೆ ವಿಷ್ಣುಗುಪ್ತ ಅಂತ ಹೇಳ್ಬೋದು. ಯಾವುದು? ವಿಷ್ಣುಗುಪ್ತ ಅಂತ ಹೇಳ್ಬೋದು. ಏನ್ ಪ್ರಶ್ನೆ ಕೇಳಬಹುದು ಅಂತಂದ್ರೆ ವಿಷ್ಣುಗುಪ್ತ ಅಥವಾ ಚಾಣಕ್ಯ ಅಥವಾ ಕೌಟಿಲ್ಯ ಸಂಸ್ಕೃತ ಭಾಷೆಯಲ್ಲಿ ಅರ್ಥಶಾಸ್ತ್ರ ಎಂಬ ಕಾನೂನು ಮತ್ತು ರಾಜಕೀಯ ಪುಸ್ತಕವನ್ನ ರಚಿಸಿದ. ಯಾವ ಭಾಷೆಯಲ್ಲಿತ್ತು ಅಂತಂದ್ರೆ ಇದು ಸಂಸ್ಕೃತ ಭಾಷೆಯಲ್ಲಿತ್ತು. ಯಾವುದು? ಅರ್ಥಶಾಸ್ತ್ರ ಎಂಬ ಒಂದು ಗ್ರಂಥ ಯಾವ ಭಾಷೆಯಲ್ಲಿತ್ತು ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿತ್ತು. ಇದು ಏನು ಒಳಗೊಂಡಿತ್ತು ಅಂತಂದ್ರೆ ಯಾವುದರ ಬಗ್ಗೆ ಪ್ರಸ್ತಾವನೆ ಇತ್ತು, ಯಾವ ವಿಷಯವನ್ನ ಒಳಗೊಂಡಿತ್ತು ಅಂತಂದ್ರೆ ಕಾನೂನು ಮತ್ತು ರಾಜಕೀಯ. ಪ್ರಾಚೀನ ಕಾಲದಲ್ಲಿ ರಾಜರಿಗೆ ಕಾನೂನು ಮತ್ತು ರಾಜಕೀಯ ವ್ಯವಸ್ಥೆಯ ಬಗ್ಗೆ ತಳಹದಿ ಹಾಕಿಕೊಟ್ಟವ್ರು ಯಾರಾದ್ರೂ ಇದ್ರೆ ಅದು ಚಾಣಕ್ಯ ಅಂತ ಹೇಳ್ಬೋದು. ಇವತ್ತು ನಾವೇನು ಕಾನೂನು ರಾಜಕೀಯ ವ್ಯವಸ್ಥೆ ಬಗ್ಗೆ ಇದೆಯಲ್ಲ, ನಮ್ಮ ಪೂರ್ವದ ಭಾರತದಲ್ಲಿ ಚಾಣಕ್ಯ ಇದು ನಮಗೆ ಒಂದು ಅಡಿಪಾಯ ಹಾಕಿಕೊಟ್ಟಿತ್ತು. ಚಾಣಕ್ಯನ ಸಿದ್ಧಾಂತ, ಚಾಣಕ್ಯನ ನೀತಿಗಳು. ಅದೆಷ್ಟೋ ಜನ ನೀವು KS ಮೇನ್ಸ್ ಬರಿತಾ ಇದ್ದೀರಿ ಅಂತಂದ್ರೆ ಚಾಣಕ್ಯ ನೀತಿಯನ್ನು ಓದ್ಬೇಕಾಗತ್ತೆ. ಎಥಿಕ್ಸ್ ಪೇಪರ್ ಅಲ್ಲಿ ಚಾಣಕ್ಯ ನೀತಿ, ವಿದುರ ನೀತಿ, ನೈತಿಕ ಮೌಲ್ಯಗಳನ್ನ ಓದ್ಬೇಕಾದ್ರೆ ಚಾಣಕ್ಯ ನೀತಿ ಬಗ್ಗೆ ನೀವು ತಿಳ್ಕೋಬೇಕಾಗತ್ತೆ. ಯಾಕಂದ್ರೆ ನೀವು ಒಬ್ರು ಸಾರ್ವಜನಿಕ ಅಧಿಕಾರಿ, ಸಮಾಜದ ಜೊತೆ ನೀವೇನ್ ಮಾಡ್ಬೇಕು ಅಂತಂದ್ರೆ ವ್ಯವಹರಿಸಬೇಕು. ಯಾವ ರೀತಿ ವ್ಯವಹರಿಸಬೇಕು ಅನ್ನೋದನ್ನ ಚಾಣಕ್ಯ ನೀತಿಯಲ್ಲಿ ಸಿದ್ಧಾಂತವಾಗಿ ಹೊರಗೆ ಬಂದಿದೆ. ಚಾಣಕ್ಯ ನೀತಿಯನ್ನ ತಿಳ್ಕೊಳ್ಳಿ. ಚಾಣಕ್ಯನ ಪ್ರತಿಯೊಂದು ನೀತಿ ಹೆಂಗಿದೆ ಅಂತಂದ್ರೆ ಆಧುನಿಕ ಬದುಕಿನ ಜೊತೆ ತುಳುಕು ಹಾಕುತ್ತೆ.
ಮಸ್ಟ್ ಅಂಡ್ ಶುಡ್ ನೀವು ಮೇನ್ಸ್ ಬರಿಬೇಕು ಅಂತಂದ್ರೆ ಯು ಶುಡ್ ನೌ ಅಬೌಟ್ ಚಾಣಕ್ಯ ಪಾಲಿಸಿ, ಚಾಣಕ್ಯ ನೀತಿ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಏನ್ ಒಳಗೊಂಡಿತ್ತು ಅಂತಂದ್ರೆ ಕಾನೂನು ಮತ್ತು ರಾಜಕೀಯ ವ್ಯವಸ್ಥೆ ಬಗ್ಗೆ ಒಳಗೊಂಡಿತ್ತು ಸ್ನೇಹಿತರೆ. ಈ ಅರ್ಥಶಾಸ್ತ್ರ ನೋಡಿ ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಬಗ್ಗೆ ಒಳಗೊಂಡಿತ್ತು. ಏನ್ ಒಳಗೊಂಡಿತ್ತು? ಪಬ್ಲಿಕ್ ಅಡ್ಮಿನಿಸ್ಟ್ರೇಟರ್ ಬಗ್ಗೆ ಇತ್ತು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಯಾಕಂದ್ರೆ ನಮ್ಮ KS ಅಲ್ಲಿ ಏನಿತ್ತು ಅಂದ್ರೆ 2017-18 ಬಿಫೋರ್ ಏನಿತ್ತು ಅಂದ್ರೆ 2 ಮೇನ್ಸ್ ಅಲ್ಲಿ ಆಪ್ಷನಲ್ ಇತ್ತು. ಆ ಆಪ್ಷನಲ್ ಅಲ್ಲಿ ನಿಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯಾರಾದ್ರೂ ತಗೊಂಡ್ರಿ ಅಂದ್ರೆ ಗೊತ್ತಿರ್ತಿತ್ತು ನಿಮಗೆ ಏನು ಚಾಣಕ್ಯನ ನೀತಿ ಅನ್ನೋದು ನಿಮಗೆ ಗೊತ್ತಾಗ್ತಿತ್ತು. ಏನು ಅಂದ್ರೆ ಅದನ್ನ ಎಥಿಕ್ಸ್ ಅಲ್ಲಿ ಇವಾಗ ನೀವು ಬರಿಬೇಕಾದ್ರೆ GS ಪೇಪರ್ 4ರಲ್ಲಿ ಬರಿಬೇಕಂತಂದ್ರೆ ಸಾರ್ವಜನಿಕ ಆಡಳಿತದಲ್ಲಿ ನಾನೊಬ್ಬ ಸಾರ್ವಜನಿಕ ಸೇವಕನಾಗಿ ಬರಬೇಕಂದ್ರೆ ನಿನಗೆ ಚಾಣಕ್ಯನ ನೀತಿ ಅಂದ್ರೆ ಏನು, ವಿದರನ ನೀತಿ ಅಂದ್ರೆ ಏನು, ನೈತಿಕ ಮೌಲ್ಯಗಳಂದ್ರೇನು, ಇವೆಲ್ಲವನ್ನ ತಿಳ್ಕೋಬೇಕು. ಇದನ್ನ ಅವಾಗೇ ತಿಳಿಸ್ಕೊಟ್ಟವ್ರು ಯಾರು ಅಂತಂದ್ರೆ ಚಾಣಕ್ಯ ತನ್ನ ಕೃತಿಯಾದಂತ ಅರ್ಥಶಾಸ್ತ್ರದಲ್ಲಿ ಸಾರ್ವಜನಿಕ ಆಡಳಿತದ ವ್ಯವಸ್ಥೆ ಬಗ್ಗೆ ತಿಳಿಸ್ಕೊಟ್ಟಿದ್ರು. ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಯಾರು ತಿಳಿಸ್ಕೊಟ್ರು ಅಂತ ಕೇಳ್ತಾನೆ. ಯಾರು ಸಪ್ತಾಂಗ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು? ಸಪ್ತಾಂಗ ಸಿದ್ಧಾಂತ ಅಂತಂದ್ರೆ ಕೋಟೆ, ಅರಮನೆ, ರಾಜ್ಯ, ಮಂತ್ರಿ ಇವೆಲ್ಲವನ್ನ 7 ಅಂಶಗಳನ್ನ ಒಳಗೊಂಡಿರುವಂತ ಸಿದ್ಧಾಂತವನ್ನ ಸಪ್ತಾಂಗ ಸಿದ್ಧಾಂತವಂತ ಕರೆದಿರು. ಈ ಸಪ್ತಾಂಗ ಸಿದ್ಧಾಂತದಲ್ಲಿ ಒಬ್ಬ ರಾಜನಾದಂತವನು, ಒಬ್ಬ ಮಂತ್ರಿ ಆದಂತವನು ಸಮಾಜದ ಜೊತೆ ಮತ್ತು ಜನರ ಜೊತೆ ಯಾವ ರೀತಿ ವ್ಯವಹರಿಸಬೇಕನ್ನುವಂತ ಕಲ್ಪನೆ ಕೂಡ ಅದರಲ್ಲಿತ್ತು, ವಿಚಾರಗಳು ಕೂಡ ಅದರಲ್ಲಿತ್ತು. ರಾಜಮಂಡಲ ಸಿದ್ಧಾಂತ ಯಾರು ರಚನೆ ಮಾಡಿದ್ರು ಅಂತ ಕೇಳ್ತಾರೆ. ಸಪ್ತಾಂಗ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸಿದ್ರು ಅಂತ ಕೇಳ್ತಾರೆ. ಯಾರು ಅಂತಂದ್ರೆ ಚಾಣಕ್ಯ, ಕೌಟಿಲ್ಯ ಅಂತ ಹೇಳ್ಬೋದು. ಮುಂದಿನ ನೋಡೋಣ ಸ್ನೇಹಿತರೆ. ಏನು ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್, ಪ್ರತಿ ಬಾರಿ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ, ಪ್ರತಿ ಸಾರಿನೂ ಕೇಳಬಹುದು. ಏನು ಅಂತಂದ್ರೆ ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿ ಆಗಿತ್ತು? ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿ ಆಗಿತ್ತು? ಯಾಕಂದ್ರೆ ಈ ಮೌರ್ಯ ಸಾಮ್ರಾಜ್ಯದಲ್ಲಿ 4 ಭಾಗನಾಗಿ ಪ್ರಾಂತ್ಯಗಳಾಗಿ ವಿಭಾಗಿಸಿದ್ರು. ಆ ವಿಭಾಗಿಸಿದಂತ 4 ಪ್ರಾಂತ್ಯಗಳು ಯಾವ ಪ್ರಾಂತ್ಯಕ್ಕೆ ಯಾವ ರಾಜಧಾನಿ ಇತ್ತು, ರಾಜ ಯಾವ ಪ್ರಾಂತ್ಯದಲ್ಲಿ ಇರ್ತಿದ್ರು, ಕುಮಾರನು ಯಾವ ಪ್ರಾಂತ್ಯದಲ್ಲಿ ಇರ್ತಿದ್ರು. ಯಾಕಂದ್ರೆ ಪ್ರಾಂತ್ಯಗಳ ರಾಜಧಾನಿಯನ್ನ ಕೇಳ್ತಾ ಇತ್ತು. ಈ ಮೌರ್ಯ ಸಾಮ್ರಾಜ್ಯರು 4 ಭಾಗಗಳಾಗಿ ವಿಭಾಗ ಮಾಡಿದ್ರು, ಪ್ರಾಂತ್ಯಗಳಾಗಿ. ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ಈ ಸುವರ್ಣಗಿರಿ ಯಾವ ಪ್ರಾಂತ್ಯದ ರಾಜಧಾನಿ ಆಗಿತ್ತು? ಏನ್ ಪ್ರಶ್ನೆ ಬರಬಹುದು ಅಂತಂದ್ರೆ ಆಪ್ಷನ್ ಎ ಉತ್ತರ ಪ್ರಾಂತ್ಯ, ಆಪ್ಷನ್ ಬಿ ದಕ್ಷಿಣ ಪ್ರಾಂತ್ಯ, ಆಪ್ಷನ್ ಸಿ ಪೂರ್ವ ಪ್ರಾಂತ್ಯ, ಆಪ್ಷನ್ ಡಿ ಪಶ್ಚಿಮ ಪ್ರಾಂತ್ಯ ಅಂತ ಬರಬಹುದು. ಸರಿಯಾದ ಉತ್ತರ ನಿಮ್ಗೆಲ್ಲರಿಗೂ ಗೊತ್ತಿದೆ. ಏನು ಅಂತಂದ್ರೆ ಸರಿಯಾದ ಉತ್ತರ ದಕ್ಷಿಣ ಪ್ರಾಂತ್ಯದ ರಾಜಧಾನಿ ಆಗಿತ್ತು. ಯಾವುದು ಅಂತಂದ್ರೆ ಸುವರ್ಣಗಿರಿ ಅಂತ ಹೇಳುವುದು. ಯಾವ್ಯಾವ ನೋಡೋಣ, ಆ 4 ಪ್ರಾಂತ್ಯಗಳ ರಾಜಧಾನಿ ಯಾವ್ಯಾವ ಅಂತ ನೋಡೋಣ. ಏನು ಅಂತಂದ್ರೆ ಮೌರ್ಯ ಪ್ರಾಂತ್ಯಗಳು, ಮೌರ್ಯ ಸಾಮ್ರಾಜ್ಯದಲ್ಲಿ 4 ಪ್ರಾಂತ್ಯಗಳಾಗಿ ಭಾಗ ಮಾಡಿದ್ರು. ಎಷ್ಟು? 4 ಪ್ರಾಂತ್ಯಗಳು. ಅದರ ರಾಜಧಾನಿಗಳನ್ನ ನೋಡೋಣ. ಏನು ಅಂತಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅಖಂಡ ಭಾರತದಲ್ಲಿ ಮೌರ್ಯ ಸಾಮ್ರಾಜ್ಯ ತನ್ನ ಭಾವನೆಗಳನ್ನ ಚಾಚಿಕೊಂಡಿತ್ತು. ಆ ಚಾಚಿಕೊಂಡಂತ ಭಾವ ಅಂದ್ರೆ ಆ ಒಂದು ಪ್ರದೇಶಗಳನ್ನ, ಆ ಪ್ರದೇಶಗಳ ರಾಜಧಾನಿಗಳನ್ನ ಒಂದೊಂದಾಗಿ ನೋಡೋಣ. ಉತ್ತರ ಪಥದಲ್ಲಿ ತಕ್ಷಶಿಲೆ ರಾಜಧಾನಿ ಆಗಿತ್ತು. ಯಾವುದಾಗಿತ್ತು? ತಕ್ಷಶಿಲೆ ರಾಜಧಾನಿ ಆಗಿತ್ತು. ಆವಂತಿ ಪಥದಲ್ಲಿ ಉಜ್ಜಯಿನಿ ರಾಜಧಾನಿ ಆಗಿತ್ತು. ಪೂರ್ವ ಪಥದಲ್ಲಿ ತೋಶಾಲ ರಾಜಧಾನಿ ಆಗಿತ್ತು. ದಕ್ಷಿಣ ಪಥದಲ್ಲಿ ಸುವರ್ಣಗಿರಿ ಏನಾಗಿತ್ತು ಅಂತಂದ್ರೆ ರಾಜಧಾನಿ ಆಗಿತ್ತು. ನೋಡಿ ಸ್ನೇಹಿತರೆ, ಕೇಳ್ತಾನೆ ಏನು ಅಂತಂದ್ರೆ ಭಾರತ, ಅಖಂಡ ಭಾರತದಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಪ್ರಾಚೀನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯದ 4 ಪ್ರಾಂತ್ಯಗಳ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳ್ತಾನೆ. ತಕ್ಷಶಿಲೆ, ಉಜ್ಜಯಿನಿ, ತೋಶಾಲಿ, ಸುವರ್ಣಗಿರಿ. ಇವು ಯಾವ ಪ್ರಾಂತ ಅಂತ ನೋಡಿ, ಯಾವ ಪಥದಲ್ಲಿತ್ತು? ಉತ್ತರ ಪಥ, ಅವಂತಿ, ಪೂರ್ವ, ದಕ್ಷಿಣ ಅಂತ ಹೇಳ್ಬೋದು. ಸಾಧ್ಯವಾದರೆ ನೋಟ್ ಮಾಡ್ಕೊಳ್ಳಿ, ಕ್ವಶನ್ ಶುಡ್ ಕೇಳಬಹುದು. ಏನು ಅಂತಂದ್ರೆ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಇನ್ನೊಂದು ವಿಶೇಷವಾದಂತ ಉಲ್ಲೇಖನ ಏನು ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನವನ್ನ ಐತಿಹಾಸಿಕವಾಗಿ ಮಾಡಬೇಕು ಅಂತಂದ್ರೆ, ಐತಿಹಾಸಿಕ ಹಿನ್ನೆಲೆ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಏನು ಅಂತಂದ್ರೆ ಮುದ್ರಾರಾಕ್ಷಸ, ವಿಶಾಖದತ್ತನ ಮುದ್ರಾರಾಕ್ಷಸದ ಬಗ್ಗೆ ತಿಳ್ಕೋಬೇಕು. ಇದೊಂದು ನಾಟಕ.
ಇದೊಂದು ಚಾರಿತ್ರಿಕವಾದಂತ ನಾಟಕ. ಯಾವುದು ಅಂತಂದ್ರೆ ವಿಶಾಖದತ್ತನ ಮುದ್ರಾ ರಾಕ್ಷಸ. ಕೇಳ್ತಾನೆ, ನೇರವಾಗಿ ಪ್ರಶ್ನೆ ಬರಬಹುದು. ಇದೊಂದು ಚಾರಿತ್ರಿಕವಾದಂತ, ಇದೊಂದು ಹಿಸ್ಟಾರಿಕಲ್ ಡ್ರಾಮಾ, ಹಿಸ್ಟಾರಿಕಲ್ ಆದಂತ ಒಂದು ನಾಟಕ. ಯಾವುದು ಅಂತಂದ್ರೆ ವಿಶಾಖದತ್ತನ ಮುದ್ರಾ ರಾಕ್ಷಸ. ಇದು ಒಂದು ಚಾರಿತ್ರಿಕ ನಾಟಕವಾಗಿದೆ. ಏನಾಗಿದೆ? ಚಾರಿತ್ರಿಕ ನಾಟಕವಾಗಿದೆ. ಇದೊಂದು ಹಿಸ್ಟಾರಿಕಲ್ ಡ್ರಾಮಾ. ಇದು ಏನು ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ನಮಗೆಲ್ಲರಿಗೂ ಏನು ಅಂತಂದ್ರೆ ತಿಳಿಸುತ್ತೆ. ಏನ್ ನೋಡಿ, ಇದು ಚಂದ್ರಗುಪ್ತ ಮೌರ್ಯರ ಕಾಲದ ಆಸ್ಥಾನದ ಪಿತೂರಿಗಳು. ಚಂದ್ರಗುಪ್ತ ಮೌರ್ಯರ ಕಾಲದ ಆಸ್ಥಾನದ ಪಿತೂರಿಗಳು ಮತ್ತು ಒಳಸಂಚುಗಳ ಬಗ್ಗೆ ಯಾವ್ದು ಹೇಳುತ್ತೆ ಅಂತಂದ್ರೆ ವಿಶಾಖದತ್ತನ ಮುದ್ರಾ ರಾಕ್ಷಸ. ಪಿತೂರಿಗಳು ಇವತ್ತಿಗೂ ಕೂಡ ನೀವು ಪಿತೂರಿಗಳು ನೋಡ್ತೀರಾ. ಏನು ಅಂತ ಅಂತಾರಾಷ್ಟ್ರ ಮಟ್ಟದಲ್ಲಿ ಭಾರತದ ಬಗ್ಗೆ ಎಷ್ಟೋ ಟೋಲ್ ಕಿಟ್ಗಳು ರೆಡಿ ಆಗುತ್ತವ. ನಮ್ಮ ದೇಶದೊಳಗಡೆ ಪಿತೂರಿಗಳು ನಡೀತವೆ. ನಮ್ಮ ಪ್ರಧಾನಮಂತ್ರಿಗಳ ವಿರುದ್ಧ ಪಿತೂರಿಗಳು ನಡೀತವೆ. ರಾಜಕೀಯ ವ್ಯಕ್ತಿಗಳ ಬಗ್ಗೆ ಪಿತೂರಿಗಳು ನಡೀತವೆ. ದೇಶದ ವ್ಯವಸ್ಥೆಯನ್ನು ಬುಡಮೇಲು ಮಾಡಬೇಕು ಅಂತ ಪಿತೂರಿಗಳು ನಡೀತವೆ. ಇದು ಇವತ್ತಿಂದ ಅಲ್ಲ, ಇದು ಪ್ರಾಚೀನ ಕಾಲದಿಂದಲೂ ಕೂಡ ಏನು ಅಂತಂದ್ರೆ ತಲತಲಾಂತರದಿಂದ ಬಂದಂಥದ್ದು. ಇದರ ಬಗ್ಗೆ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಇಟ್ಕೊಂಡು ಚಾರಿತ್ರಿಕವಾದಂತ ನಾಟಕವಾದಂತ ವಿಶಾಖದತ್ತನ ಮುದ್ರಾ ರಾಕ್ಷಸದಲ್ಲಿ ಮೌರ್ಯರ ಕಾಲದ ಆಸ್ಥಾನದ ಪಿತೂರಿಗಳು ಮತ್ತು ಒಳಸಂಚುಗಳ ಬಗ್ಗೆ ಹೇಳುತ್ತೆ. ಮುಂದಿನ ನೋಡೋಣ. ಪ್ರಸಿದ್ಧವಾದ ನಾನು ಕೇಳಿದೆ, ಪ್ರಸಿದ್ಧವಾದ ರಾಜಮಂಡಲ ಸಿದ್ಧಾಂತವನ್ನ ರಚಿಸಿದವರು ಯಾರು? ಪ್ರಸಿದ್ಧವಾದಂತ ರಾಜಮಂಡಲ ಸಿದ್ಧಾಂತವನ್ನ ರಚಿಸಿದವರು ಯಾರು ಅಂತ ಕೇಳ್ಬೋದು. ಆಪ್ಷನ್ ಎ ಮನು ಅಂತ ಹೇಳ್ಬೋದು. ಇವನ ಕೃತಿ ಮನುಸ್ಮೃತಿ. ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ವಿಶಾಖದತ್ತ. ಆಪ್ಷನ್ ಸರಿಯಾದದ್ದು ಯಾವುದು? ರಾಜಮಂಡಲ ಸಿದ್ಧಾಂತವನ್ನ ರಚಿಸಿದವರು ಯಾರು ಅಂತ ನೇರ ಪ್ರಶ್ನೆ ಕೇಳದ ಅಂತಂದ್ರೆ ನೀವು ನೇರವಾಗಿ ಉತ್ತರ ಕೊಡ್ರಿ. ಯಾವುದು? ಕೌಟಿಲ್ಯ ಅಂತ ಕೊಡಬಹುದು. ಏನ್ ಕೊಡ್ತೀರಿ? ಕೌಟಿಲ್ಯ ಅಂತ ಕೊಡಬಹುದು. ಅಥವಾ ಕೌಟಿಲ್ಯ ಕೊಟ್ಟಿಲ್ಲ, ಚಾಣಕ್ಯ ಅಂತ ಕೊಟ್ಟ ಚಾಣಕ್ಯ ಅಂತ ಕೊಡ್ರಿ. ಅಥವಾ ವಿಷ್ಣುಗುಪ್ತ ಅಂತ ಕೊಡ್ರಿ. ಚಾಣಕ್ಯಗಿರುವಂತ 3 ಹೆಸರುಗಳು. ರಾಜಮಂಡಲ ಸಿದ್ಧಾಂತವನ್ನ ರಚಿಸಿದವರು ಯಾರು ಅಂತ ಕೇಳ್ದ ಅಂತಂದ್ರೆ ಚಾಣಕ್ಯ ಅಂತ ನೇರವಾಗಿ ಉತ್ತರ ಕೊಡಬಹುದು ಸ್ನೇಹಿತರೆ. ಏನು ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿ ಚಂದ್ರಗುಪ್ತ ಮೌರ್ಯ ಅಖಂಡ ಭಾರತವನ್ನ ಏಕತೆಯ ರೂಪದಲ್ಲಿ ರಾಜಕೀಯವಾಗಿ ವ್ಯವಸ್ಥಿತವಾಗಿ ಪೋಣಿಸಿ ಈ ದೇಶವನ್ನು ಆಡಳಿತ ಮಾಡಿದಂತು. ಪ್ರಾಂತ್ಯಗಳ ರೂಪದಲ್ಲಿ 4 ಪ್ರಾಂತ್ಯಗಳಾಗಿ ಒಂದೊಂದು ಪ್ರಾಂತ್ಯಗಳಿಗೆ ಒಬ್ಬೊಬ್ಬ ರಾಜಕುಮಾರನನ್ನ ನೇಮಕ ಮಾಡಿ ಈ ಭಾರತವನ್ನ ಆಡಳಿತ ಮಾಡಿದಂತು. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಮೂಲ ಕಾರಣೀಕರ್ತ ಯಾರಾದರೂ ಇದ್ರೆ ಅದು ಚಾಣಕ್ಯ ಅಂತ ಹೇಳಬಹುದು. ತನ್ನ ಅರ್ಥಶಾಸ್ತ್ರದ ಕೃತಿಯ ಮೂಲಕ, ಗ್ರಂಥದ ಮೂಲಕ ಏನ್ ಮಾಡ್ದ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣೀಭೂತನಾದ. ಚಾಣಕ್ಯನ ರಾಜಮಂಡಲ ಸಿದ್ಧಾಂತ ಇರಬಹುದು, ಸಪ್ತಾಂಗ ಸಿದ್ಧಾಂತ ಇರಬಹುದು, ವಿದೇಶಿಯ ಬರಹಗಾರರಾದಂತ ಮೆಗಸ್ತನಿಸ್ನ ಇಂಡಿಕಾ ಗ್ರಂಥದಲ್ಲಿ ಕೂಡ ಮೌರ್ಯ ಸಾಮ್ರಾಜ್ಯದ ಒಂದು ವಿಚಾರಗಳು ಪ್ರಸ್ತಾಪದಲ್ಲಿದೆ. ಹೀಗೆ ಮೌರ್ಯ ಸಾಮ್ರಾಜ್ಯದ ಪೀಠಿಕೆಯಲ್ಲಿ ಪ್ರಶ್ನೆಗಳು ಹೆಂಗೆ ಬರಬಹುದು ಅಂತಂದ್ರೆ ಈ ರೀತಿ ಪ್ರಶ್ನೆಗಳು ಬರಬಹುದು ಸ್ನೇಹಿತರೆ. ಮುಂದಿನ ಒಂದು ತರಗತಿಯಲ್ಲಿ ಏನು ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದ ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಕಲೆ, ವಾಸ್ತುಶಿಲ್ಪದ ಮೇಲೆ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಏನು ಅಂತಂದ್ರೆ ನಮ್ಮ ಶಾರದಾ ವಿದ್ಯಾಪೀಠದ ಜೊತೆಯಲ್ಲಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಬದುಕನ್ನ ಶಾರದೆ ಜೊತೆ ನೀವು ತುಳುಕು ಹಾಕಬೇಕು ಅಂತಂದ್ರೆ ತಾವೆಲ್ಲರೂ ಕೂಡ ಶಾರದೆ ಜೊತೆ ನಿಂತ್ಕೊಳ್ಳಿ ಅಂತ ಹೇಳುತ್ತಾ, ಇದೇ ತಿಂಗಳು ನಿಮ್ಮ RPF ಗೆ ಸಂಬಂಧಪಟ್ಟಂತ ಹೊಸ ಬ್ಯಾಚ್ಗಳು ಆರಂಭವಾಗ್ತಾ ಇದೆ. ತಾವೆಲ್ಲರೂ ಅದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಸಿಗುತ್ತೇನೆ. ನಮಸ್ಕಾರಗಳು.